ಅಷ್ಟೇ ಅಲ್ಲದೆ ನಾವು ನೋಡಬಹುದು ಅಪ್ಪು ಸರ್ ಬರ್ತ್ಡೇ ಇವತ್ತು ಅಂತಂದರೆ ಒಂದು ತಿಂಗಳಿಂದನೇ ತಯಾರಿಗಳು ಸಿದ್ಧತೆಗಳು ಎಲ್ಲವನ್ನು ಕೂಡ ಅಭಿಮಾನಿಗಳು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಒಂದಷ್ಟು ಅನ್ನದಾಸೋಹ ಇರ್ಬೋದು, ರಕ್ತದಾನ ಶಿಬಿರಗಳು ಇರ್ಬೋದು, ಹೋಟೆಲ್ಗಳಲ್ಲಿ ಫ್ರೀಯಾಗಿ ಊಟವನ್ನು ಕೊಡೋದಾಗಿರಬಹುದು, ಎಲ್ಲದಕ್ಕಿಂತ ಮಹಾದಾನ ಅಂತಂದರೆ ವಿದ್ಯಾದಾನ. ಆ ವಿದ್ಯಾದಾನವನ್ನು ಮಾಡ್ತಾ ಇರೋದಾಗಿರಬಹುದು. ಪೆನ್ನು, ಪುಸ್ತಕ, ಬ್ಯಾಗು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಜರುಗ್ತಾ ಇರುವುದನ್ನು ನೋಡಲಿಕ್ಕೆ ಒಂಥರ ಬಹಳ ಖುಷಿ ಆಗುತ್ತೆ. ಅವ್ರು ಇರಬೇಕಿತ್ತೇನೋ ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ. ನಂತರದಲ್ಲಿ ನಾವು ಮಾತಾಡ್ತಾ ಹೋದರೆ ಸಿನಿಮಾ ರಂಗ ಹೇಗಿದೆ ಅವರ ಹೋದ್ಮೇಲೆ ಅನ್ನೋದನ್ನು ಸ್ವತಃ ಥಿಯೇಟರ್ ಅವರೇ ಮಾತಾಡಿದ್ದಾರೆ. ರಾಜಾರಾಮ್ ಅನ್ನುವಂಥವ್ರು ಮೈಸೂರಿನ ಥಿಯೇಟರಲ್ಲಿ ಕೆಲಸ ಮಾಡೋರು, ಓನರು, ಅವರು ಮಾತಾಡಿರೋದನ್ನ ನಾವು ನೋಡ್ಬೋದು. ಸಿನಿಮಾ ರಂಗ ಅಪ್ಪು ಸರ್ ಹೋದ್ಮೇಲೆ ಬರಿದಾಗಿದೆ ಅಂತಲೇ ಹೇಳ್ಬೋದು. ಅವ್ರು ಹೋದ್ಮೇಲೆ ಸಾಕಷ್ಟು ಪರಿಣಾಮವು ಬೀರಿದೆ ಸಿನಿಮಾಗಳ ಮೇಲೆ. ಅಂದರೆ ನಮಗೆ 40% ಬಿಸ್ನೆಸ್ ಲಾಸ್ ಆಗಿದೆ ಅಂತ ಇಲ್ಲಿ ಅವ್ರು ಹೇಳಿದ್ದಾರೆ. ಅಂದರೆ ಯಾಕೆ 40% ಬಿಸ್ನೆಸ್ ಲಾಸ್ ಆಯಿತು ಅದನ್ನೇ ನಾವು ನೋಡ್ತಾ ಹೋದಾಗ, ಅಪ್ಪು ಸರ್ ವರ್ಷಕ್ಕೆ ಒಂದು ಸಿನಿಮಾವನ್ನು ಕೊಡ್ತಾಯಿದ್ರು. ಅವರ ಒಂದು ಸಿನಿಮಾ ಅಂತಂದರೆ ಅವರ ಸಿನಿಮಾಗಳು ಎಲ್ಲವೂ ಕೂಡ ತುಂಬ ದಿನಗಳವರೆಗೆ ಓಡ್ತಾ ಇದ್ವು. ಕಡಿಮೆ ಅಂದರೂ 5 ವಾರಗಳು, ಜಾಸ್ತಿ ಅಂತಂದರೆ 15 ವಾರಕ್ಕಿಂತ ಹೆಚ್ಚು. ಅಭಿಮಾನಿಗಳೇನಾದರೂ ಬಹಳ ಇಷ್ಟಪಟ್ಟು ಸಿನಿಮಾವನ್ನು ನೋಡಿದ್ರೆ 15 ವಾರಕ್ಕಿಂತ ಹೆಚ್ಚು ಅಪ್ಪು ಸರ್ ಸಿನಿಮಾಗಳೆಲ್ಲವೂ ಕೂಡ ಓಡ್ತಾ ಇದ್ವು ಅಂತ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಓಡ್ತಾ ಇತ್ತು. ಅಂಥದ್ರಲ್ಲಿ ನಮಗೆ ವರ್ಷಕ್ಕೆ ಇಷ್ಟು ಅಂತ ಅವ್ರ ಸಿನಿಮಾಯಿಂದನೇ ಆದಾಯ ಬರ್ತಾ ಇತ್ತು. ಆದರೆ ಈಗ ನಮ್ಮ ಆದಾಯಕ್ಕೂ ಕೂಡ ಹೊಡೆತ ಬಿದ್ದಿದೆ. ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ ಅಷ್ಟಾಗಿ ನಾವು ಲಾಭವನ್ನು ಕಾಣ್ತಾ ಇಲ್ಲ ಅನ್ನೋದು ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಇದು ಕೂಡ ಮಿನಿಮಮ್ ಅಂದರೆ ಅಪ್ಪು ಸರ್ ಸಿನಿಮಾ ಅಂತ ಬಂದರೆ ಮಿನಿಮಮ್ 5 ವಾರ ಆದರೂ ಅದು ಓಡ್ತಾ ಇತ್ತು. ಬಟ್ ಇವಾಗ ನಾವು ಅಷ್ಟಾಗಿ ಏನು ಓಡ್ತಾ ಇಲ್ಲ ಅನ್ನುವಂಥದ್ದನ್ನ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನಾವು ನೋಡ್ತಾ ಹೋಗ್ಬೋದು. ನಂತರ ಇವತ್ತಿನ ಒಂದಷ್ಟು ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ಅಪ್ಪು ಸರ್ ಅವರ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಸಹ ಏನು ಸ್ಟುಡಿಯೋದ ಹತ್ರ ಜಮಾಯಿಸಿರೋದಾಗಿರ್ಬೋದು. ಅಪ್ಪು ಸರ್ನ ದರ್ಶನವಂತೂ ನಾವು ಇವತ್ತು ಮಾಡಲೇಬೇಕು. ಸಾಮಾನ್ಯವಾಗಿ ನಾವು ರೆಗ್ಯುಲರ್ ಆಗಿ ಅವ್ರನ್ನ ನೋಡೋದು ಬೇರೆ ಅಲ್ಲಿ, ಬಟ್ ಇವತ್ತಿನ ದಿನ ನೋಡೋದು ಬೇರೆ. ಇವತ್ತಿನ ದಿನ ನೋಡಿದ್ರೆ ಏನೋ ಭಾಳ ವಿಶೇಷ. ಇವತ್ತಿನ ದಿನವೇ ನಾವು ದೇವರ ದರ್ಶನ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ನೋಡಬಹುದು. ಒಬ್ರೊಬ್ರದ್ದು ಒಂದೊಂದು ಸ್ಟೋರಿ ಇರುತ್ತೆ ಅಲ್ಲಿ ಸ್ಟುಡಿಯೋದಲ್ಲಿ ನಾವು ಗಮನಿಸಿದಾಗ. ಒಬ್ರೊಬ್ರದ್ದು ಕೂಡ ಒಂದೊಂದು ಸ್ಟೋರಿ ಇರುತ್ತೆ. ಯಾಕೆ ಇಷ್ಟಪಡ್ತೀರಾ ಅಂತಂದರೆ ಅವ್ರಿಗೆ ಒಬ್ಬೊಬ್ಬರು ಕೂಡ ಒಂದೊಂದು ರೀಸನ್ ಹೇಳ್ತಾರಲ್ಲ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಕೂಡ ಅವ್ರು ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರು, ಅದನ್ನ ನಮಗೆ ಪದಗಳಲ್ಲೂ ಕೂಡ ವರ್ಣನೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರಲಿ, ಅವರ ಮಕ್ಕಳಾಗಿರುವಂತಹ ವಂದಿತಾ ಧೃತಿ ಆಗಿರಬಹುದು, ಕುಟುಂಬಸ್ಥರು ರಾಘಣ್ಣ ಆಗಿರಬಹುದು, ಯುವರಾಜ್ ಕುಮಾರ್ ಅವರು, ವಿನಯ್ ರಾಜ್ಕುಮಾರ್ ಅವರು ಕಂಪ್ಲೀಟಾಗಿ ಅವರ ಫ್ಯಾಮಿಲಿ ಬಂದು ಅಲ್ಲಿ ಅಪ್ಪು ಸರ್ ಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಇಷ್ಟವಾಗಿರುವಂತಹ ಒಂದಷ್ಟು ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟು, ನಿಜವಾಗ್ಲೂ ಕೂಡ ಒಂದು ದೇವಸ್ಥಾನಕ್ಕೆ ಯಾವ ರೀತಿ ಅಲಂಕಾರವನ್ನು ನಾವು ನೋಡ್ತೀವಿ ಅದೇ ರೀತಿ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ ಸ್ಟುಡಿಯೋವನ್ನು. ಒಂದು ಕಡೆ ಇದನ್ನೆಲ್ಲ ನೋಡಲಿಕ್ಕೆ ಬೇಜಾರಾಗುತ್ತೆ. ಅಂದರೆ ಅವ್ರಿಗೇನು ಜಾಸ್ತಿ ವರ್ಷವಂತೂ ಆಗಿರಲಿಲ್ಲ, 50 ವರ್ಷಕ್ಕೆ ಇದು ಬೇಡವಿತ್ತೇನು ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಟ್ ನಿಜವಾಗ್ಲೂ ಕೂಡ ಅವರು ನಮ್ಮನ್ನು ಅಗಲಿದ ನಂತರದಲ್ಲೂ ಕೂಡ ಇಷ್ಟೊಂದು ಸಂಭ್ರಮಿಸ್ತಿದ್ದಾರೆ ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕ್ಕೆ, ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಸಂತೋಷವಾಗುತ್ತೆ. ಅಭಿಮಾನ ಅನ್ನೋದು ಎಲ್ಲರ ಮೇಲೆಯೂ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಪರ್ಟಿಕ್ಯುಲರ್ ಆಗಿ ಅವರ ಸಿನಿಮಾಗೆ ಅವರ ಅಭಿಮಾನಿ ಆಗೋದು ಬೇರೆ, ಅವರ ಸಮಾಜ ಸೇವೆಗೆ ಅವರ ಅಭಿಮಾನಿ ಆಗೋದು ಬೇರೆ, ಅವರ ಲುಕ್ಗೆ, ಅವರ ಹೇರ್ ಸ್ಟೈಲ್ಗೆ, ಅವರ ಟಾಕ್ ಆಫ್ ದಿ ವೇಗೆ ಅಭಿಮಾನಿ ಆಗೋದು ಬೇರೆ, ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿ ಆಗೋದು ಬೇರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬರಲ್ಲ ಇಬ್ಬರಾದರೂ ಅಪ್ಪು ಸರ್ ಅಭಿಮಾನಿಗಳಂತೂ ಇದ್ದೇ ಇರ್ತಾರೆ. ಯಾರ ಅಭಿಮಾನಿ? ಚಿಕ್ಕ ಮಕ್ಕಳ ಬಾಯಲ್ಲಿ ಬರ್ತಾ ಅಪ್ಪು 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 ಅಂತ. ನಿಜವಾಗ್ಲೂ ಆ ಮಕ್ಕಳಿಗೆ ಏನು ಗೊತ್ತಿದೆ ಅವ್ರ ಬಗ್ಗೆ ಅಲ್ವಾ? ಸಿನಿಮಾವನ್ನು ನೋಡೋ ಅಥವಾ ಈ ಟಿವಿಯಲ್ಲಿ ಅವ್ರ ಬಗ್ಗೆ ಯಾರೋ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅಲ್ಲೊಂದಷ್ಟು ಮಕ್ಕಳು ಹೇಳ್ತಾ ಇರ್ತಾರೆ, ನಾನು ಅಪ್ಪು ಅಭಿಮಾನಿಯಪ್ಪ ಅಂತ. ನಿಜವಾಗ್ಲೂ ಕೂಡ ಅವರಿಗೆ ಏನೂ ಗೊತ್ತಿರೋದೇ ಇಲ್ಲ. ಸೊ ಪ್ರತಿ ವರ್ಷ ಅಂದರೆ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ದಿನವೂ ಕೂಡ ಇಷ್ಟೇ ಜನ ಜಾತ್ರೆ ಇರುತ್ತೆ. ಅವರ ಹುಟ್ಟುಹಬ್ಬ ದಿನವೂ ಕೂಡ ಇಷ್ಟೇ
ಇಷ್ಟು ಜನಗಳು ಸೇರ್ಕೊಂಡಿರ್ತಾರೆ, ಆಚರಿಸ್ತಾರೆ ಬರ್ತ್ಡೇಯನ್ನು ಅಂತಂದರೆ ನಿಜಕ್ಕೂ ಕೂಡ ಬಹಳ ಸಂತೋಷವಾಗುತ್ತೆ. ಸೊ ನಮಗೆ ಕೂಡ ಒಂದಷ್ಟು ವಿಚಾರವನ್ನು ಶೇರ್ ಮಾಡಲಿಕ್ಕೆ ಇವತ್ತಿನ ದಿನ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಮಗೂ ಕೂಡ ಗೊತ್ತಿಲ್ಲದ ವಿಚಾರಗಳು ಈಗೀಗ ಗೊತ್ತಾಗ್ತಾ ಹೋಗ್ತಿದೆ. ಅವರ ಬಗೆಗಾಗಿರಬಹುದು, ದೊಡ್ಡ ಮನೆ ಬಗ್ಗೆ ಆಗಿರಬಹುದು, ಗೌರವ ಇಟ್ಟು ಮಾತಾಡೋದಾಗಿರಬಹುದು, ಎಲ್ಲರೂ ಕೂಡ ಕಲಿಯಬೇಕಾದದ್ದು. ಅಪ್ಪು ಸರ್ ಅಂತ ಬಂದರೆ ಚಿಕ್ಕವರಿಗೂ ಕೂಡ ಗೌರವ ಕೊಟ್ಟು ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಅವರಿಗೆ ನಾವೆಲ್ಲ ಅಭಿಮಾನಿಗಳಾಗಿರೋದು. ಸೊ ಇದು ಕೂಡ ಬಹಳ ಚರ್ಚೆ ಆಗ್ತಿರುವಂತಹ ವಿಷಯವಾಗಿದೆ. ಇವತ್ತಿನ ದಿನ ಅಲ್ಲಿ ಹೋಗಿ ಪೂಜೆ ಮಾಡಿ, ಕೇಕ್ ಕಟ್ ಮಾಡಿ, ದೊಡ್ಡ ಮನೆಯಿಂದ ಅಲ್ಲಿ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ, ಇದನ್ನೆಲ್ಲ ಇಷ್ಟು ವರ್ಷ ಕೇಳ್ತಾ ಇದ್ವಿ. ಬಟ್ ಇವಾಗ ಅದನ್ನು ಕಣ್ ತುಂಬಿಕೊಳ್ಳೋ ಅವಕಾಶ ನಮಗೂ ಕೂಡ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಕೂಡ ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು, ಅಪ್ಪು ಸರ್ ಫೈಟ್ ಅಂತ ಬಂದಾಗ ಅವರೆಲ್ಲೂ ಕೂಡ ಡ್ಯೂಪ್ ಉಪಯೋಗಿಸ್ತಾನೆ ಇರಲಿಲ್ವಂತೆ. ತುಂಬ ರಿಸ್ಕ್ ತಗೊಂಡು ಅವರು ಮಾಡ್ತಾ ಇದ್ರಂತೆ. ಸಾಮಾನ್ಯವಾಗಿ ಫೈಟ್ ಅಂತ ಬಂದಾಗ ಎಲ್ಲ ಒಂದಷ್ಟು ನಟರು ಡ್ಯೂಪ್ ಉಪಯೋಗಿಸ್ತಾರೆ. ಬಟ್ ಇಲ್ಲಿ ಅಪ್ಪು ಸರು ಎಲ್ಲೂ ಕೂಡ ಉಪಯೋಗಿಸ್ತಾನೆ ಇರಲಿಲ್ವಂತೆ. ಇವರು ಅಪ್ಪು ವೆಂಕಟೇಶ್ ಅವರು ಇಲ್ಲ ಉಪಯೋಗಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲ ಬೇಡ, ಪರವಾಗಿಲ್ಲ, ನಾನು ಹಂಗೆ ಟ್ರೈ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ನಂಬಿಕೆಯಿಂದ ಮಾತಾಡ್ತಿದ್ರಂತೆ ಅವರು. ಇಂಥ ಒಂದಷ್ಟು ವಿಚಾರಗಳು ಕೇಳಿದಂಥ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಮೈ ರೋಮಾಂಚನ ಆಗ್ಬಿಡುತ್ತಪ್ಪ. ಅಪ್ಪು ಸರ್ ಈ ರೀತಿ ಇದ್ರಾ? ನಿಜವಾಗ್ಲೂ ಇಷ್ಟು ವಿಚಾರಗಳು ಕೂಡ ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂತಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು, ನಾನು ಓದ್ಕೊಂಡು, ನಾನು ಕೇಳ್ಕೊಂಡಿರುವಂತಹ ಒಂದಷ್ಟು ವಿಚಾರವನ್ನು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರೋದು. ಸೊ ಎಲ್ರಿಗೂ ಕೂಡ ಅವರ ಬಗೆಗಿನ ಒಂದಷ್ಟು ಕ್ಯೂರಿಯಾಸಿಟಿ ಆಗಿರುವಂತಹ ವಿಷಯ ತಿಳ್ಕೊಂಡಿದ್ದೀರಾ ಅಂತ ನಾವು ಕೂಡ ಭಾವಿಸ್ತೀವಿ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಕೂಡ ಇದೊಂದು ಉತ್ತಮವಾದಂತಹ ವೇದಿಕೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಅಪ್ಪು ಆಯುಷ್ಯ ಗುಟ್ಟು at 50. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.